PSIಗೆ ಎಲ್ಲರ ಮುಂದೆಯೇ ಕಪಾಳ ಮೋಕ್ಷ ಮಾಡಿದ ಶ್ರೀಗಳು, ಒಂದಲ್ಲ ಮೂರು ಬಾರಿ ಕೆನ್ನೆಗೆ ಬಾರಿಸಿದ ಸ್ವಾಮೀಜಿಗಳು. ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುವವರೆಗೂ ನಾವು ಹೋರಾಟ ಮುಂದುವರಿಸುತ್ತೇವೆ. ವಿಜಯಪುರದಲ್ಲಿ ಶ್ರೀಗಳು ಪ್ರತಿಭಟನೆ ಮಾಡಬೇಕಾದ್ರೆ PSIಗೆ ಕಪಾಳ ಮೋಕ್ಷ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಕಣ್ರಿ. ಸಿಟ್ಟಿಗೆದ್ದ ಶ್ರೀಗಳು PSI ಅವರನ್ನ ಏಕವಚನದಲ್ಲಿ ಮಾತಾಡಿದ್ದಾರೆ. ಅವರನ್ನ ಹೋರಾಟದಿಂದ ಸರಿಸಬೇಕಾದ್ರೆ ಸಂಯಮ ಕಳೆದುಕೊಂಡ ಶ್ರೀಗಳು PSI ಸೀತಾರಾಮ್ ಲಮಾಣೆಯನ್ನವರಿಗೆ ಕಪಾಳಕ್ಕೆ ಬಾರಿಸಿದ್ದಾರೆ. ಇದರಿಂದ PSI ಕೂಡ ಇವರನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿದ್ದಾರೆ. ವಾಹನದ ಬಳಿ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲೂ ಶ್ರೀಗಳು ಪೊಲೀಸರ ಮೇಲೆ ಕೈ ಮಾಡಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುವವರೆಗೂ ನಾವು ಹೋರಾಟ ಮುಂದುವರಿಸುತ್ತೇವೆ. ಅಂದಾಗೆ ಈ ರೀತಿ ಪೊಲೀಸರ ಮೇಲೆ ಕೈ ಮಾಡಿರುವ ಶ್ರೀಗಳು ಬಸವನ ಬಾಗೇವಾಡಿ ತಾಲೂಕಿನ PB ಹುಣಶ್ಯಾಳ್ ಗ್ರಾಮದ ಸಂಗನ ಬಸವೇಶ್ವರ ಸ್ವಾಮಿಗಳು. ಸ್ವಾಮೀಜಿ ಅವರ ಮೊಬೈಲ್ ಕಸಿದುಕೊಂಡಿದ್ದಕ್ಕೆ ಶ್ರೀಗಳ ಸಿಟ್ಟು. ಕಾವಿದಾರಿಯನ್ನ ಎಳೆದಾಡುವ ಹಕ್ಕು ಯಾರು ಕೊಟ್ರು ಎಂಬ ಪ್ರಶ್ನೆ. ಶ್ರೀಗಳು ಈ ರೀತಿ ಕೋಪಗ್ರಸ್ತರಾಗಲು ಕಾರಣ ಪೊಲೀಸರು ಎಳೆದಾಡದ್ದು ಕಣ್ರಿ. ವಿಜಯಪುರ ಜಿಲ್ಲೆಯಲ್ಲಿ PP ಮೆಡಿಕಲ್ ಕಾಲೇಜ್ ವಿರೋಧಿಸಿ ಹೋರಾಟ ನಡೆದಿತ್ತು. MB ಪಾಟೀಲ್ ಮನೆಯ ಮುಂದೆ ಹೋರಾಟ ಮಾಡಬೇಕಾದ್ರೆ ಪೊಲೀಸರು ಹೋರಾಟಗಾರರನ್ನ ತಳ್ಳೋಕೆ ಮುಂದಾದ್ರು. ಅದರಲ್ಲಿ ಸಂಗನ ಬಸವೇಶ್ವರ ಸ್ವಾಮೀಜಿಗಳನ್ನ ಪೊಲೀಸರು ನೂಕಿ ಮೊಬೈಲ್ ಕಸಿದುಕೊಂಡ್ರು. ಇದರಿಂದ ತಾಳ್ಮೆಯನ್ನ ಕಳೆದುಕೊಂಡ ಶ್ರೀಗಳು PSI ಅಂತನೂ ನೋಡದೆ ಪಟಾಪಟ ಅಂತ PSI ಕೆನ್ನೆಗೆ ಬಾರಿಸ್ಬಿಟ್ರು. ಇದರಿಂದ ಕೋಪಿತರಾದ ಪೊಲೀಸರು ಡ್ಯೂಟಿ ಮೇಲಿರುವ ಅಧಿಕಾರಿಯನ್ನೇ ಕೆನ್ನೆಗೆ ಬಾರಿಸಿದ್ದಕ್ಕೆ ಶ್ರೀಗಳನ್ನ ಬಂಧಿಸಲು ಮುಂದಾಗ್ತಾರೆ. ವಶಕ್ಕೆ ಪಡೆದು ಶ್ರೀಗಳನ್ನ ಪೊಲೀಸ್ ವಾಹನದ ಬಳಿ ತರುತ್ತಿದ್ರು. ಆಗಲೂ ತಾಳ್ಮೆ ಕಳೆದುಕೊಂಡ ಶ್ರೀಗಳು ಮತ್ತೆ ಪೊಲೀಸರನ್ನ ಹೊಡೆಯಲು ಮುಂದಾದ್ರು. ಶ್ರೀಗಳನ್ನ ವಶಕ್ಕೆ ಪಡೆದ ಪೊಲೀಸ್ ವಾಹನದಲ್ಲಿ ಕೂರಿಸಿದಾಗ ಪ್ರತಿಭಟನಾಕಾರರು ಪೊಲೀಸರ ವಾಹನ ಮುಂದೆ ಹೋಗದಂತೆ ತಡೆದು ನಿಲ್ಲಿಸಿದ್ರು. ವಾಹನದ ಮುಂದೆ ಕುಳಿತು ಪ್ರತಿಭಟನಾಕಾರರು ಹೈಡ್ರಾಮಾನೇ ಕ್ರಿಯೇಟ್ ಮಾಡಿದ್ರು. ಇದೇ ವೇಳೆ ಶ್ರೀಗಳು ಮಾತನಾಡುತ್ತಾ, ನಾನು ಯಾರಿಗೂ ಕೆನ್ನೆಗೆ ಬಾರಿಸಿಲ್ಲ, ನನ್ನ ರಕ್ಷಣೆ ಮಾಡಿಕೊಂಡೆ ಅಂತ ಹೇಳಿಕೆ ನೀಡಿದ್ರು. ಅಲ್ಲದೆ ನಾನೇನು ತಪ್ಪೇ ಮಾಡಿಲ್ಲ, ನಾನು MB ಪಾಟೀಲ್ ಅಥವಾ CM ಅವರನ್ನ ಕರೆ ಮಾಡುತ್ತೇನೆ ಅಂತ ಮೊಬೈಲ್ ಕಸಿದುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಎದೆ ಮೇಲೆ ಕೈ ಹಾಕಿದಾಗ ಜೋರಾಗಿ ತಳ್ಳಿದ್ದೇನೆ ಅಂತ ಹೇಳಿಕೆಯನ್ನ ನೀಡಿದ್ರು. ಅಂಬೇಡ್ಕರ್ ಸರ್ಕಲ್ದಲ್ಲಿ ಹೋರಾಟ ಮಾಡಕತ್ತೀವಿ. ಅವರು ಕೆಲಸ ಮಾಡಿದ್ರೆ ನಾವು ಬರತಿರ್ಕಿಲ್ಲ ಇವ್ರ ಮನೆಗೆ ಬರೋದು ಅವಶ್ಯ ಇಲ್ಲ. ಯಾಕಂದರೆ MLಗಳಾಗಲಿ ಮಂತ್ರಿಗಳಾಗಲಿ ಸೇವಕರು, ಸಮಾಜ ಸೇವಕರು, ಅವರು ಸಮಾಜಕ್ಕಾಗಿ ಹೋರಾಡೋರಿಗೆ ಎಲ್ಲ ಅನುಕೂಲ ಮಾಡಿ ಕೊಡಬೇಕಾಗಿತ್ತು. ಅವ್ರ ಮನೆ ಮಟ್ಟ ಯಾಕೆ ಬಂದೇವು ಅಂತ ಅವ್ರು ಮಾಡ್ಲಿದ್ದಕ್ಕಾಗಿ ಬಂದೇವು ನಾವು. ಅದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ರೆ ಆಶ್ವಾಸನೆ ಕೊಟ್ಟಿದ್ರೆ ನಾವು ಬರಕತ್ತೀರಿ, ಯಾರು ಬರ್ತಿರ್ಕಿಲ್ಲ. ನಮಗೇನಿಲ್ಲ ಸರ್, ಅಲ್ಲಿ ಕುಂತಿದ್ದೀವಿ, ನಾವು ಬರುತ್ತಿಲ್ಲ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರು ಸರ್. ಯಾರ್ಯಾರು ಫೋನ್ ಹಚ್ತಾರೆ ಅಂತ ಹೇಳ್ಕೊಂಡು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ, ಮೊಬೈಲ್ ಕಸ್ಕೊಂಡು ಮತ್ತು ಇವ್ರಿಗೆ ಯಾರ್ಯಾರು ಫೋನಿಗೆ ಹಚ್ಕಿಚಾರ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು. ಮತ್ತು ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಸರಿಸೇನು ಇಷ್ಟೇ, ಮತ್ತೇನು ಮಾಡಿಲ್ಲ ಅವ್ರಿಗೆ. ನಮ್ಮ ಮೊಬೈಲ್ ಕಸ್ಕೊಂಡಿದ್ದಕ್ಕಾಗಿ ಯಾರ್ಯಾರು ಫೋನ್ ಹಚ್ಕಿಚಾರ ಇವರು CMಗೆ ಹಚ್ಬೋದು, ಆಮೇಲೆ ಗೃಹ ಮಂತ್ರಿಗೆ ಹಚ್ಬೋದು, ಆಮೇಲೆ ಯಾರ್ಯಾರು ಹಚ್ಚಿ MB ಪಾಟೀಲ್ಗೆ ಹಚ್ಬೋದು ಅಂತೇಳಿ ಕಸ್ಕೊಂಡಾಗ ಸರ್ ಇಷ್ಟೇ.
ಒಟ್ಟಾರೆ ಮೆಡಿಕಲ್ ಕಾಲೇಜ್ ವಿರೋಧಿಸಿ ನಡೆಯಬೇಕಿದ್ದ ಹೋರಾಟ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಎಲ್ಲ ಹೋರಾಟಗಾರರ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು. ಇಲ್ಲಿ ಗಲಾಟೆಯಲ್ಲಿ ಶ್ರೀಗಳು ತಾಳ್ಮೆ ಕಳೆದುಕೊಂಡು ಒಂದಲ್ಲ ಮೂರು ಬಾರಿ ಪೊಲೀಸರ ಮೇಲೆ ಕೈ ಮಾಡೋಕೆ ಮುಂದಾಗ್ತಾರೆ. ಆದ್ರೆ ಶ್ರೀಗಳು ಆದವರು ಶಾಂತ ಸ್ವರೂಪಿ ಅಂತಾರೆ. ಆದ್ರೆ ಇಲ್ಲಿ ಶ್ರೀಗಳೇ ರೌದ್ರಾವತಾರ ತಾಳಿದ್ದು ಹೋರಾಟಗಾರರಲ್ಲೂ ಮುಜುಗರ ತರುವಂತೆ ಮಾಡಿದ್ದು ಸುಳ್ಳಲ್ಲ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್ ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.